ಸಬ್ಜೆಕ್ಟೆಲ್ಲ ಓಕೆ ಆಯ್ತೆಲ್ಲ ಆಯಿತು. ಶಂಕರ್ನಾಗ್ ಡೇಟ್ಸ್ ಎಲ್ಲ ಕೊಟ್ಟರು. ಶಂಕರ್ನಾಗ್ ಕೊಟ್ಟಿದ್ದ ಡೇಟ್ ಏನು ಅಂತ ಹೇಳಿದ್ರೆ ಅವ್ರು ಸತ್ತೋದ್ರಲ್ಲ, ಆ ಡೇಟ್ 15 ದಿವಸ ನನಗೆ ಕೊಟ್ಟಿದ್ದರು. ಏನಾಯಿತೋ ಏನು ಕತೆನೋ, ಶಂಕರ್ನಾಗ್ ಅವರು ನನಗೊಂದು ಸ್ಲಿಪ್ ಕೊಟ್ಟು ಡೈರೆಕ್ಟರ್ ಸರ್, ಯಾವಾಗಲೂ ನನ್ನ ಡೈರೆಕ್ಟರ್ ಸರ್ ಅಂತ ಕರೆಯೋರು, ಅವರು ಈ ಡೇಟ್ನ ದಯವಿಟ್ಟು ಬದಲಾಯಿಸಿ ಮುಂದೆ ಈ ಡೇಟಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾನು ಬಂದು ಖಂಡಿತ ಬರ್ತೀನಿ, ಹೋಪ್ ಯು ವಿಲ್ ಅಡ್ಜಸ್ಟ್ ಅಂದ್ಬಿಟ್ಟು ಒಂದು ಚೀಟಿ ಭಾಳ ದಿವಸ ಇಟ್ಟಿದ್ದೆ. ಆ ಚೀಟಿನ ಶಂಕರ್ನಾಗ್ ಕೈದು ಹಣೆ ಬರೋದು, ಅದು ಕೈ ಬರೋದು. ಬಟ್ ನನ್ನ ಡೇಟೆಲ್ಲ ಇದ್ದರೆ ಅವ್ರ ಹಣೆ ಬರ ಇನ್ನೂ ಚೆನ್ನಾಗಿರ್ತಿತ್ತು. ಆ ಡೇಟನ್ನ ಅವ್ರಿಗೆ ಬೇರೆ ಏನು ಮಾಡಿದ್ರು, ರಾತ್ರಿ ಬರೋ ಹೊತ್ತಿಗೆ ಅವ್ರಿಗೆ ಹೆಡ್ ಆನ್ ಕೊಲ್ಯೂಷನ್ ಆಗಿ ಅವರು ಅಲ್ಲೇ ಸ್ಪಾಟಲ್ಲಿ ಅವರು ಆಲ್ಮೋಸ್ಟ್ ಔಟು, ಅವರ ಡ್ರೈವರು ಔಟು, ಅವ್ರ ಮಿಸಸ್ ಅರುಂಧತಿ ಇದ್ದರು, ಅವ್ರಿಗೇನೂ ಆಗಲಿಲ್ಲ, ಇವ್ರು ಹೊಟ್ಟೋದ್ರು. ಸೊ ಈ ಥರ ಅದು ಏನು, ಮಧ್ಯರಾತ್ರಿಯಲ್ಲಿ ಡ್ರೈವ್ ಮಾಡಬಾರ್ದು, ಎಸ್ಪೆಷಲಿ ಮಧ್ಯರಾತ್ರಿ. ಯಾಕೆಂದರೆ 11-12 ಗಂಟೆ ಮೇಲೆ ನಾವು ಡ್ರೈವ್ ಮಾಡ್ತೀವಿ ಅಂತ ಹೇಳಿದ್ರೆ ಊಟ ಮಾಡಿರ್ತೀವಿ. ಊಟ ಮಾಡಿದಾಗ ಒಂದು ಸ್ವಲ್ಪ ಹೆವಿಯಾಗಿ ಊಟ ಮಾಡಿದ್ರೆ ಅದು ಹೆವಿ ಆಗುತ್ತೆ. ಅಕಸ್ಮಾತ್ ನೀವೇನಾದ್ರು ಆಲ್ಕೋಹಾಲಲ್ಲಿತ್ತು ಅಂತ ಹೇಳಿದ್ರೆ ಆ ಆಲ್ಕೋಹಾಲ್ ಇನ್ನೊಂದು ಕಡೆ ಇಳಿತಾ ಇರುತ್ತೆ. ಏರಿಳಿತು ಕೋಣ ನೀರಿಗಿಳಿತು ಅಂತಲ್ಲ, ಆ ಥರ. ಸೊ 1 ಗಂಟೆ 2 ಗಂಟೆ ಹೊತ್ತಿಗೆ ನೀವು ಡ್ರೈವ್ ಮಾಡ್ತಾ ಇದ್ದಾಗ ಎದುರುಗಡೆ ರಸ್ತೆ ಏನೂ ಇರಲ್ಲ, ಖಾಲಿಯಾಗಿರುತ್ತೆ, ಒಂದು ಕಗ್ಗತ್ತಲಿರುತ್ತೆ. ನಮ್ಮ ಕಾರಿನ ಬೆಳಕು ಮಾತ್ರ ಹೋಗ್ತಾ ಇರುತ್ತೆ. ಹಾಗೆ ಹೋಗ್ತಾ ಇದ್ದಂಗೆ ಒಂದು ಕತ್ತಲೆನ ಭೇದಿಸ್ಕೊಂಡು ಹಿಂಗೆ ಲೈಟ್ ಹೋಗ್ತಾ ಇರುತ್ತಲ್ಲ, ಅದನ್ನು ಹಾಗೇ ನೋಡ್ತಾ ಇದ್ದಂಗೆ ನಾವು ನೋಡ್ತಾ ಇದ್ದಿದ್ದು ಬೆಳಕು ಏನೋ ನಮಗೆ ಕತ್ತಲೆ ಆವರಿಸ್ಕೊಂಬಿಟ್ಟು ಆ ಕ್ಷಣದಲ್ಲಿ ನಾವು ಒಂದು ಜೋಂಪ್ ಹೊಡಿತೀವಿ. ಇವೇ ಆಕ್ಸಿಡೆಂಟ್ಗಳ ಕಾರಣ. ಬಹುಶಃ ನಮ್ಮ ಶಂಕರು ಇದರಿಂದಲೇ ಹೋಗಿರೋದು ಅಂತ ಕಾಣಿಸುತ್ತೆ. ಸೊ ಈ ಥರ ಆಕ್ಸಿಡೆಂಟ್ಗಳು ಸಾವನ್ನು ಹೇಗೆ ತಗೋತ್ತೆ ಅಂತ ಹೇಳ್ತಾ ಇದ್ದೆ. ಸ್ಪೀಡು ಮಾಡಬಾರ್ದು ಅನ್ನೋಕೆ ನಮ್ಮ ಸಿದ್ಧಲಿಂಗಯ್ಯನವ್ರು ಹೇಳ್ತಾ ಇದ್ದೆ. ಸ್ಪೀಡ್ ಬಂದರೋ ಇಲ್ವೋ ಶಂಕರ್ನಾಗ್ ಅವ್ರು ಹೋದರು. ನಾನು ಏನೂ ಇಲ್ಲದೆ ಇದ್ದೋ ನೇರ ಬಂಡಿಕ್ಕಿ ಹೊಡೆದು ಆರಾಮಾಗಿ ನಿಮ್ಮ ಎದುರುಗಡೆ ಮಾತಾಡ್ತಾ ಇದ್ದೀನಿ. ಒಂದು ರೀತಿ ಇದು ಜೀವನದ ಮಜಲುಗಳಿದೆಯಲ್ಲ, ಅದನ್ನು ನೆನೆಸ್ಕೊಂಡು ಹೇಳೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಇದು ಇವತ್ತೊಂದು ದಿವಸಕ್ಕೆ ಇದು ಸಂಬಂಧ ಇಲ್ಲ ಅಂತ ಕಾಣಿಸುತ್ತೆ. ಬಟ್ ನಾನೇ ಹೇಳಿದೆ ಪರಮ್ಗೆ, ನನಗೆ ನೀವು ಕ್ವಶ್ಚನ್ ಪೇಪರ್ ಇಟ್ಕೊಂಡು ಕ್ವಶ್ಚನ್ ಕೊಟ್ಟರೆ ನಾನು ಕರೆಕ್ಟಾಗಿ ಆನ್ಸರ್ ಮಾಡ್ತೀನಿ. ನನಗೆ ನೀವು ಕ್ವಶ್ಚನ್ ಪೇಪರ್ ಕೊಡದೇ ಇದ್ದರೆ ನಾನೇ ಕ್ವಶ್ಚನ್ಗಳು ಹಾಕ್ಕೊಂಬಿಟ್ಟು ನಾನೇ ಆನ್ಸರ್ ಹೇಳ್ತಾ ಅಲ್ಲಿಂದ ಇನ್ನೊಂದು ಕ್ವಶ್ಚನ್ ಪೇಪರ್ ಕೊಟ್ಟೋಗ್ತಾ ಇರ್ತೀನಿ. ಸೊ ಇದೆಷ್ಟೂ ಕೂಡ ನನ್ನ ಜೀವನದಲ್ಲಿ ಬಂದಿದ್ದೇನೆ, ನನ್ನ ಜೀವನದಲ್ಲಿ ನೋಡಿದ್ದೆ. ಆದ್ದರಿಂದ ಇದು ಒಂದು ಘಟನೆಗೆ ನಿಮಗೆ ಹೇಳಬೇಕು ಅಂತ ಇದು ಹೇಳಿದೆ. ನಮ್ಮ ಸಿದ್ಧಲಿಂಗಯ್ಯನವರು ಭಾಳ ಬದುಕಿದವರು, ಅವರು ನಮ್ಮಿಂದ ದೂರ ಆದರು. ಅಷ್ಟರಲ್ಲಿಗೂ ನಾನು ಡೈರೆಕ್ಟರ್ ಆಗಿದ್ದೆ, ಹಿಂದೆ ಹೇಳಿದ್ದೆ. ನಾನು ಬಹುಶಃ 20 ಚಿತ್ರಗಳಿಗೆ ಸಹ ನಿರ್ದೇಶಕನಾಗಿ